ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೆರೆವಾರೊಳಗೆ ತುಪ್ಪುವ ಕಂಪಿಲದಂತಿರಿಸಿದೆ, ಶರೀರದ ಆತ್ಮನಾರೂ ಕಾಣದಂತಿರಿಸಿದೆ. ನಿಲ್ಲಿಸಿದ ಬೇದಕ್ಕೆ ಬರೆಗಾದನೆಯ ರಾಮನಾಥ ಬಸವಾದಿ ಪ್ರಮತರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಉಭಯ ಶ್ರೀಗಳಲ್ಲಿ ಶಣ ಸಮರ್ಪಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಶೈಲಜಾ ಸೋಮಣ್ಣ ಅವರೇ, ಸೋಮಶೇಖರ್ ಅವರೇ, ಗುರುನಾಥ್ ಕೊಳ್ಳೂರವರೇ, ಒಂದು ಅಭಿನಂದ ಗ್ರಂಥದ ಸಂಪಾದಕರು ಹಿರಿಯರೂ ಆದ ಶ್ರೀ ಬೈರಮಂಗಲ ರಾಮೇಗೌಡರವರೇ, ಈ ಕಾರ್ಯಕ್ರಮದ ರೂವಾರಿಗಳು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಶಿವರಾಮೇಗೌಡರವರೇ, ಕಾರ್ಯಾಧ್ಯಕ್ಷರಾದ ರೇಣುಕಾ ಪ್ರಸನ್ನರವರೇ, ಚಂದ್ರಧರವರೇ, ಎಲ್ಲ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರಿಂದ ಅಭಿನಂದನೆಯ ಸ್ವೀಕಾರ ಮಾಡಿದಂತಹ ಕನ್ನಡ ಚಳುವಳಿಗಾರ, ಹೋರಾಟಗಾರ, ಚಿಂತಕ, ಆತ್ಮೀಯರಾದಂತಹ ಶ್ರೀ ಪಾಲ್ನೇತ್ರ ಹಾಗೂ ಸೌಮ್ಯ ಪಾಲ್ನೇತ್ರರವರೇ, ಎಲ್ಲ ಇವತ್ತು 10 ಜನ ಹೋರಾಟಗಾರರನ್ನ ಸನ್ಮಾನ ಮಾಡಿದ್ದಾರೆ. ಎಲ್ಲ 10 ಜನ ಹೋರಾಟಗಾರರೇ, ಎಲ್ಲ ಆತ್ಮೀಯರೇ, ತಾಯಿಂದ್ರೆ ಸಾಕಷ್ಟು ಸಮಯ ಆಗಿದೆ. ಇವಾಗ ನಿಜವಾದ ಅಭಿಮಾನ ಎಷ್ಟಿದೆ ಅನ್ನೋದು ಪರೀಕ್ಷೆ ಆಗ್ತಾ ಇದೆ. ಪಾಲನೆನ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂದರೆ ಇಲ್ಲಿ ಕೂತಿರೋರು ನಿಜವಾದ ಗಟ್ಟಿ ಜನದ ಅಭಿಮಾನಿಗಳು ಅಂತ ಹೇಳಬೇಕಾಗಿರುವಂತಹದ್ದು. ಕನ್ನಡದ ಹೋರಾಟದಲ್ಲಿ ಜೊಳ್ಳು ಇದೆ, ಗಟ್ಟಿನೂ ಇದೆ. ಆದರೆ ಇಲ್ಲಿ ಕಾಣ್ತಾ ಇರುವಂತಹದ್ದು, ಈಗ ನೀವು ಕೊಡ್ತಿದ್ದೀರಲ್ಲ, ನೀವೆಲ್ಲ ನಿಜವಾದ ಗಟ್ಟಿ ಅಭಿಮಾನಿಗಳು ನೀವಾಗಿದ್ದೀರಿ ಅಂತ ಹೇಳಬೇಕಾಗಿರುವಂತಹದ್ದು. ಶ್ರೀ ಪಾಲ್ನೇತ್ರರವರಿಗೆ ನೀವೆಲ್ಲ ಅಭಿಮಾನವಿಟ್ಟು ಪ್ರೀತಿಯಿಂದ ಅವರಿಗೆ ಅಭಿನಂದನೆಯನ್ನು ಮಾಡುವಂತಹ ಒಂದು ಪವಿತ್ರ ಕಾರ್ಯವನ್ನ ನೀವೆಲ್ಲ ಸಂಘಟನೆಯವರು ಒಟ್ಟಾಗಿ ಸೇರಿ ಮಾಡಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ಒಂದು ಕುಗ್ರಾಮದಲ್ಲಿ ಹುಟ್ಟಿ ಮಾಗಡಿ ತಾಲೂಕಿನ ವೀರೇಗೌಡನ ದೊಡ್ಡಿ ಅಂತ ಹೇಳಿ, ಆ ಒಂದು ಕುಗ್ರಾಮದಲ್ಲಿ ಅವಾಗ ಬಸ್ಗಳು ಹೋಗ್ತಿದ್ದು ಕಡಿಮೆ, ಅಲ್ಲಿ ಎಲ್ಲೋ 1-2-3 ಬಸ್ ಹೋಗ್ತಿತ್ತೇನೋ ಗೊತ್ತಿಲ್ಲ ಅದನ್ನು ಕೂಡ. ಅಂತಹ ಒಂದು ಹಳ್ಳಿಯಲ್ಲಿ ಹುಟ್ಟಿ ಅವರ ಈ ಮೈಕೈ ಗೊತ್ತಾಗಿದೆ, ಟೈಮ್ ಆಗಿದೆ ಅಂತ ಹೇಳಿ, ವೀರೇಗೌಡನ ದೊಡ್ಡಿಯ ಗಂಗರುದ್ರಮ್ಮ ಹಾಗೂ ವೀರಭದ್ರಯ್ಯನವರ ಪುತ್ರನಾಗಿ ಜನಿಸಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಊರಿನಲ್ಲಿ ಮಾಡಿ ಈ ಒಂದು ಬೆಂಗಳೂರಿಗೆ ಬಂದು ಆನಂತರ ತನ್ನ ಪತ್ನಿಯಾಗಿ ಸೌಮ್ಯರವ್ರನ್ನ ಕೈ ಹಿಡಿದು ಸುಮಾ ಸೌಮ್ಯ ಎರಡು ಒಂದೇನೆ ಅವ್ರಿಗೆ ಏನಾದಾಗಲಿ. ಈಗ ಪಾಲನಾ ಸೌಮ್ಯ ಆಗಿರ್ಬೇಕಾದ್ರೆ ಸುಮಾರು ಇರೋದ್ರಿಂದ ಸೌಮ್ಯ ಆಗಿರ್ತಾರೆ ಪಾಲನ, ಇಲ್ಲದ್ರೆ ಪಾಲನ ಹತ್ರ ಏನೋ 6ನೇ ಗಂಟೆ ತೆಗೆದು ಬಿಡ್ತಾನೆ 3ನೇದ ಅವನು. ಅದರಿಂದ ಅವ್ರನ್ನ ಕೈ ಹಿಡಿದು ಅವರ ಮಗ ದೇವೇಶ ಒಬ್ಬನೇ ಪುತ್ರ, ಒಂದು ಸರಳ ಕುಟುಂಬ ಇವತ್ತು ಬೆಂಗಳೂರಿನಲ್ಲಿ ಬಂದು ಬೆಂಗಳೂರಿನ ಚಳುವಳಿಯ ಎಲ್ಲ ಜೊತೆಯಲ್ಲಿ ಪಾಲ್ಗೊಂಡು ಕನ್ನಡಕ್ಕೆ ಹೋರಾಟವನ್ನು ಮಾಡಿದಂತಹ ಒಬ್ಬ ಹೋರಾಟಗಾರ ನಮ್ಮ ಪಾಲನೇತ್ರ ಅಂತ ನಾವೆಲ್ಲ ಅಭಿನಂದನೆಯಿಂದ ಹೇಳಬೇಕಾಗಿರುವಂತಹದ್ದು. ನಾವಾದರೂ ಅವನಿಗೆ ಪಾಲನೇತ್ರ ಅಂತ ಇದುವರೆಗೂ ಕರೆದಿಲ್ಲ, ಇವತ್ತೇ ಕರೀತಾ ಇರುವಂತಹದ್ದು. ಅವರೆಲ್ಲೇ ಬರಲಿ ಅದೇ ಸಂದರ್ಭ ಪಾಲನಾ ಬಂದಪ್ಪ, ಪಾಲನಾ ಚೆನ್ನಾಗಿದೆಯಾ ಅಂತ ಹೇಳಿ ಕರಿತೀವಿ ಹೊರತು ಪಾಲನೇತ್ರ ಅಂತ ಇದುವರೆಗೂ ಕರೆದಿರಲಿಲ್ಲ. ಆದ್ರಿಂದ ಇವತ್ತು ಅವರಿಗೆ ನೀವೆಲ್ಲ ಒಂದು ಅಭಿನಂದನೆಯನ್ನ ಬಹಳ ಪ್ರೀತಿಯಿಂದ ಇವತ್ತು ಏರ್ಪಾಟು ಮಾಡಿದ್ದೀರಿ. ಅವರು ಕೂಡ ಇಲ್ಲಿ ಮಾತನಾಡ್ತಾ ಹೇಳಿದಾಗ ಶಿವರಾಮೇಗೌಡ ಒಂದು ಮಾತನ್ನೇ ಹೇಳಿದರು, ಅವರನ್ನು ಒಪ್ಪಿಸೋದು ತುಂಬಾ ಕಷ್ಟ ಆಯಿತು ಅಭಿನಂದನೆಗೆ. ಆದರೆ ಅವರೊಂದು ಕಂಡೀಷನ್ ಹಾಕಿದ್ರು, ಒಂದು ಷರತ್ತು ಹಾಕಿದ್ರು. ಆ ಷರತ್ತೇನಪ್ಪಾ ಅಂದ್ರೆ 10 ಜನ ಕನ್ನಡದ ಹೋರಾಟಗಾರರನ್ನ ಕನ್ನಡಕ್ಕಾಗಿ ತ್ಯಾಗ ಮಾಡ್ತಾ ಇರುವಂತಹವ್ರನ್ನ ಗೌರವಿಸಿದ್ರೆ ನಾನು ಇದಕ್ಕೆ ಒಪ್ಕೊಳ್ತೀನಿ ಎನ್ನುವಂತಹದನ್ನ ಅವ್ರು ಕರೆ ಕೊಟ್ಟಿದ್ರಿಂದಾಗಿ ಇವತ್ತು 10 ಜನಗಳಿಗೆ ಇವತ್ತು ಅವನಿಗೆ ಇವತ್ತು ಅಭಿನಂದನೆ ಮಾಡಿದಿರಿ ಅನ್ನೋದಕ್ಕಿಂತಲೂ ಕೂಡ ಆ ಅಭಿನಂದನೆ ಮಾಡಿಕೊಂಡಿರುವಂತಹ ಪಾಲನೇತ್ರನಿಗೆ ಎಷ್ಟು ಸಂತೋಷ ಅಂದ್ರೆ 10 ಜನಗಳಿಗೆ ನೀವು ಅಭಿನಂದನೆ ಮಾಡಿದ್ರಲ್ಲ, 10 ಜನಗಳ ಅಭಿನಂದನೆಯ ಸಂತೋಷ ಇವತ್ತಿನ ಪಾಲನೇತ್ರನ ಒಬ್ಬನಿಗೆ ಆಗ್ತಾ ಇರುವಂತಹದ್ದು. ಅಂತಹ 10 ಜನಗಳಿಗೆ ಗೌರವಿಸುವಂತ ಕೆಲಸ. ಏಕೆಂತಂದ್ರೆ ಪಾಲನೇತ್ರ ಅಭಿನಂದನೆ ಅನ್ನೋದೊಂದು ನೆಪ, ಆದರೆ 10 ಜನಗಳಿಗೆ ಗೌರವಿಸುವಂತಹದ್ದೇ ಮುಖ್ಯ ಅಂತ ಹೇಳಿ ನೀವೆಲ್ಲ ಕುಮಾರವ್ಯಾಸನ ಮಾತಿನಲ್ಲಿ ಒಂದು ಹೇಳ್ತಾ ಇದ್ರು, ಮದುವೆ ಎಂಬುದು ನೆಪ, ಬಂಧುಗಳು ಬಂದು ಊಟ ಮಾಡುವಂತಹದ್ದೇ ಮುಖ್ಯ ಅಂತ ಹೇಳ್ತಿದ್ರಂತೆ. ಹಾಗೆ ನಮ್ಮ ಪಾಲನೇತ್ರನಿಗೆ ಅಭಿನಂದನೆ ಮಾಡೋದೊಂದು ನೆಪ, ಆದರೆ ಆ ಮೂಲಕವಾಗಿ 10 ಜನ ಕನ್ನಡ ಹೋರಾಟಗಾರರನ್ನ ಕನ್ನಡಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಂತಹ 10 ಜನಗಳನ್ನ ಗೌರವಿಸೋದು ಮುಖ್ಯ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಅವರಿಗೆ ಗೌರವಿಸುವುದರ ಮುಖಾಂತರವಾಗಿ ಅದು ನಮ್ಮ ಪಾಲನೇತ್ರನಿಗೆ ಸಂತೋಷ ಉಂಟು ಮಾಡುವಂಥ ಕೆಲಸ ಅಂತ ಹೇಳಬೇಕಾಗಿರುವಂತಹದ್ದು. ಹಾಗೆ ಇವತ್ತು
ಪಾಲನೇತ್ರ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡಿರುವಂತಹ ಅವರು. ಇನ್ನು ಮಾತನಾಡ್ತಾ ತಿಮ್ಮೇಶ್ ಅವರು ಹೇಳ್ತಾ ಇದ್ರು, ನೀರು ಯಾವ ಪಾತ್ರೆಗೆ ಹಾಕಿದ್ರು ಕೂಡ ಅದೇ ಆಕಾರ ಆಗ್ಬಿಡುತ್ತೆ ಅಂತ ಹೇಳಿ. ಹಾಗೆ ಪಾಲನೇತ್ರ ಯಾವುದೇ ಸಂದರ್ಭ ಇರಲಿ ಅದರಂಗೆ ಆಗ್ಬಿಟ್ಟಿರ್ತಾನೆ ಯಾವಾಗಲೂ ಕೂಡ. ಆ ರೀತಿಯಲ್ಲಿ ತನ್ನ ಬದುಕನ್ನು ರೂಪಿಸಿಕೊಂಡು ಬಂದಂತಹ ಅವರು. ನಿನ್ನೆ ಯಾರೋ ಕಳಿಸಿದ್ರು ಒಂದು ಸಂದೇಶವನ್ನ, ಪಾಲನೇತ್ರರವರು ಎಷ್ಟೋ ಜನ ಸ್ವಾಮಿಗಳ ಸಂಪರ್ಕಕ್ಕೆ ಬಂದಿದ್ದಾರೆ, ಅನೇಕ ಶ್ರೀಗಳವರ ಒಂದು ಪ್ರೀತಿಗೆ ಪಾತ್ರ ಆಗಿದ್ದಾರೆ. ಆದರೆ ಯಾವ ಸ್ವಾಮಿಗಳ ಜೊತೆಲಿದ್ರು ಕೂಡ ಜಾತಿ ಸಂಪರ್ಕವನ್ನು ಪಡ್ಕೊಂಡೇ ಇರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ಪಾಲನೇತ್ರ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮುಖ್ಯ ಏನಪ್ಪಾ ಅಂತಂದ್ರೆ, ಅನೇಕ ರಾಜಕಾರಣಿಗಳ ಜೊತೆಲಿದ್ದಾನೆ, ಆದರೆ ರಾಜಕಾರಣದ ಒಂದಿಷ್ಟು ಸೋಂಕನ್ನು ಕೂಡ ತೋರಿಸ್ಕೊಳ್ಳದೆ ಇರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ಪಾಲನೇತ್ರ ಅಂತ ಹೇಳಿರುವಂತಹ ಅವರು. ಬಹುಶಃ ಇವತ್ತು ಸೋಮಣ್ಣನವರ ಬಹಳ ಅಭಿಮಾನಿಯಾಗಿರುವಂತಹ ಅವರು. ಆದರೆ ಒಂದು ತಿಳ್ಕೊಳ್ಳಿ, ಸೋಮಣ್ಣನ ಜೊತೆಗೆ ಎಷ್ಟು ಬೇಕೋ ಅಷ್ಟಿರ್ತಾನಷ್ಟೇ. ಆದರೆ ರಾಜಕಾರಣಕ್ಕೆ ಒಂದಿಷ್ಟು ಹತ್ರಕ್ಕೂ ಹೋಗೋದಿಲ್ಲ. ಆದರೆ ರಾಜಕಾರಣ ಬಿಟ್ಟು ಬೇರೆ ಕೆಲಸ ಯಾವುದೇ ಇರಲಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡುವಂತಹ ಕೆಲಸ ಮಾಡ್ತಾರೆ. ಅವನು ಹೇಳ್ತಾ ಇರ್ತಾನೆ, ಅವ್ರು ಎಷ್ಟು ಬೇಕಾ ರಾಜಕಾರಣ ಅವ್ರದ್ದು ಬಿಟ್ಟಿದ್ದು ನನಗೆ ಅದೆಲ್ಲ ಸಂಬಂಧಪಡೋದಿಲ್ಲ. ಆದರೆ ಬೇರೆ ಸಾಮಾಜಿಕವಾದ ಚಟುವಟಿಕೆಗಳಿರ್ಬೋದು, ಸಾಹಿತ್ಯ ಚಟುವಟಿಕೆಗಳಿರ್ಬೋದು, ಇಂತಹ ಯಾವುದೇ ಕಾರ್ಯಕ್ರಮಗಳು ಬೇರೆ ಬೇರೆ ಇದ್ದಾಗ ಅದಕ್ಕೆ ಯಾವತ್ತೂ ತನ್ನನ್ನು ತಾನು ಅರ್ಪಿಸಿಕೊಂಡು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಅವರು. ಜೊತೆಗೆ ಸೋಮಣ್ಣ ಪ್ರತಿಷ್ಠಾನದ ಒಬ್ಬ ಕಾರ್ಯದರ್ಶಿಯಾಗಿ ಆ ಪ್ರತಿಷ್ಠಾನದ ಚಟುವಟಿಕೆಗಳು ಬಹಳ ಉತ್ತಮವಾಗಿ ನಡೆಯೋದಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ಪಾಲನೇತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಇವತ್ತು ನಮ್ಮ ತಾಯಿಯವರು ಇಲ್ಲಿ ಕುಳಿತಿದ್ದಾರೆ. ಅವ್ರಿಗೇನಾದ್ರೂ ಇವತ್ತು ಆ ಒಂದು ಪ್ರತಿಷ್ಠಾನದ ಚಟುವಟಿಕೆಗಳು ಚೆನ್ನಾಗಿ ನಡೀತಾ ಇದ್ದಾವೆ ಅಂತಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ಪಾಲನೇತ್ರ ಆಗಿರುವಂತಹ ಅವನು. ಬಹುಶಃ ಅವರು ಸೋಮಣ್ಣವ್ರು ಹೆಚ್ಚು ಗಮನ ಕೊಡೋದಕ್ಕೆ ಆಗೋದಿಲ್ಲ. ಅವರು ಹೋಗ್ತಾ ಇರ್ತಾರೆ ನೋಡಿ, ಈಗ ಹೊರಟೋದ್ರಲ್ಲ ಹಂಗೇನೆ, ಅವ್ರು ಇವ್ರ ಮನೆಯವ್ರನ್ನ ಬಿಟ್ಟು ಹೋಗ್ತಿರ್ತಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಿರ್ತಾರೆ. ಅವರು ಹಂಗೆ ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಅದೆಲ್ಲ ಜವಾಬ್ದಾರಿತನ ನಡೆಸ್ಕೊಡುವಂತಹ ಅವರು ಪಾಲನೇತ್ರ ಆಗಿರುವಂತಹ ಅವರು. ನನಗೆ ಇಲ್ಲಿ ಮಾತನಾಡ್ತಾ ಇದ್ರು, ಸೋಮಣ್ಣವರು ನನಗೆ ತಮ್ಮ ಅಂದ್ರು, ಶೈಲಜಮ್ಮನವರು ನನಗೆ ತಮ್ಮ ಅಂದ್ರು. ನನಗೆ ಅನ್ನಿಸ್ತು ಅವ್ರು ಹಂಗಲ್ಲ, ಸೋಮಣ್ಣ ಶೈಲಜಪ್ಪನವ್ರಿಗೆ ಏನಾದ್ರೂ ದತ್ತುಪುತ್ರ ಇದ್ದಾನೆ ಅಂತಂದ್ರೆ ಅವನ್ ಪಾಲನೇತ್ರ ಅಂತ ಹೇಳ್ಬೇಕಾಗಿರುವಂತಹದ್ದು ಅವನು. ಆ ರೀತಿಯಲ್ಲಿ ಅವರಿಗೆ ಆ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಅವನು. ಅವರ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನೀವೆಲ್ಲ ಅವರಿಗೆ ಅಭಿನಂದಿಸುವ ಕೆಲಸ ಮಾಡ್ತಾ ಇದ್ದೀರಿ. ಬಹುಶಃ ಹೇಳ್ತಾ ಇದ್ರು, ಮನೆ ಗೆದ್ದು ಮಾರ ಗೆದ್ದು ಅನ್ನುವಂತಹ ಮಾತಿದೆ. ಆದ್ರೆ ಪಾಲನೇತ್ರದಲ್ಲಿ ಮನೆ ಗೆದ್ದಿಲ್ಲ ಅವನು. ಅವನು ಗೆದ್ದಿರುವಂತಹದ್ದೇನಪ್ಪ, ಮಾರ ಗೆಲ್ಲುವಂತಹದ್ದು, ಸಮಾಜವನ್ನ ಗೆಲ್ಲುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೋಮಣ್ಣವರೇ ಮಾತನಾಡ್ತಾ ಇದ್ರು, ಅವನೇನಾದ್ರೂ ಈ ಹೋರಾಟದಲ್ಲಿ ಚೆನ್ನಾಗಿದ್ರೆ ಬಹಳ ಶ್ರೀಮಂತನಾಗಿ ಬೆಳೀತಾ ಇದ್ದ, ಆರ್ಥಿಕವಾಗಿ ಶ್ರೀಮಂತ ಆಗಿರ್ತಿದ್ದ, ಬೇಕಾದಷ್ಟು ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದ. ಆದ್ರೆ ಇವತ್ತು ಕೂಡ ಅವಾಗ ಹೇಗಿದ್ರು ಈಗಲೂ ಅದೇ ಸ್ಥಿತಿಲೇ ಇರುವಂತ ಅದೊಂದು ಚಿಕ್ಕ ಮನೆ ಕಟ್ಟವನೇ ಅನ್ನೋದೊಂದು ಬಿಟ್ರೆ ಬೇರೇನು ಅವನ ಹತ್ರ ಇಲ್ಲ ಅವನಿಗೆ. ಅದನ್ನು ಕಷ್ಟಪಟ್ಟು ಒಂದು ಮನೆ ಚಿಕ್ಕದಾಗಿ ಅದು ದೊಡ್ಡದಾಗಿ ಅವ್ರ ತಂದೆ ಮಾಡಿರೋದು, ಅದನ್ನು ಅವನು ಮಾಡಿಲ್ವ ಅಂದ್ಕೊಂಡೆ. ಅದು ನೀನು ನನಗೆ ಗೊತ್ತಿಲ್ಲ, ಅವನೇ ಕಟ್ಟವನೇ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ರೆ ಅವ್ರ ತಂದೆ ಮಾಡಿರುವಂತಹದ್ದು, ಆ ಮನೇನಾದ್ರೂ ಒಂದು ಕಟ್ಕೊಟ್ಟವ್ರಲ್ಲಪ್ಪ, ಅದು ಆಶೀರ್ವಾದ ಅಂದು. ಇಲ್ಲಿ ಬೆಂಗಳೂರಿನಲ್ಲಿ ಬೀದಿ ನೀರ್ಬೇಕಾಯ್ತೈತೆ ಅನಿಸ್ಬೇಕಾಗುತ್ತೆ ಅಂತ ನೋಡಿದ್ರೆ ಅಷ್ಟು ಹೋರಾಟ ಮಾಡಿ ಇವತ್ತು ಜೈಲಿಗೆ ಹೋಗಿ ಕಷ್ಟ ಅನುಭವಿಸಿ. ಇವತ್ತು ಶಿವರಾಮೇಗೌಡರು ಹೇಳ್ತೀರಿ, ಇವತ್ತು ಹೋರಾಟಗಾರರನ್ನ ಹೇಗೆ ನೋಡ್ತಾರೆ ಅಂತೇಳಿ, ಅವ್ರನ್ನ ಬೇರೆ ಬೇರೆ ದೃಷ್ಟಿಯಿಂದ ನೋಡುವಂತಹದ್ದು, ಕೆಟ್ಟ ಭಾವನೆಗಳಿಂದ ನೋಡುವಂತಹದ್ದು ಅದಿದೆ ಇವತ್ತು. ಆದರೆ ಏನೇ ಬರಲಿ, ನಾವು ಯಾರೇನೇ ಆದರೂ ಆರಂಕುಶಮಿಟ್ಟಡಂ ನೆನವದೆ ನಮ್ಮ ಬನವಾಸಿ ದೇಶ ಮನುವಾಗಿ, ಯಾರೇನೇ ಅಂದ್ರೆ ಏನೇ ಆಗಲಿ ಕನ್ನಡ ಕನ್ನಡ ಕನ್ನಡಕ್ಕೆ ಹೋರಾಟ ಮಾಡಬೇಕು ಅನ್ನುವಂತಹ ಮನೋಭಾವ ಇವತ್ತು ಅನೇಕರಲ್ಲಿ ಇವತ್ತು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಈಗಾಗಲೇ ಜ್ಞಾಪಿಸ್ಕೊಂಡ್ರು, ನಾನು ಯಾರೇ ವಾಟಾಳ್ ನಾಗರಾಜ್ ಇರ್ಬೋದು, ಬೇರೆ ಬೇರೆ ಎಲ್ಲ ಹೋರಾಟಗಾರರ ಜೊತೆಯಲ್ಲಿ ಕೆಲಸವನ್ನು ಮಾಡಿದಂತಹ ಅವರು. ಇಂತಹ ಒಂದು ಗ್ರಂಥ ಬಹುಶಃ ವಾಟಾಳ್ ನಾಗರಾಜರು ಒಬ್ಬರಿಗೆ ಬಂದಿದೆ, ಅವ್ರ ನಂತರ ಅವ್ರಿಗೂ ಬಂದಿಲ್ಲ ಅಂತ ಕಾಣಿಸಿದೆ. ಬಹಳ ಉತ್ತಮವಾಗಿರುವಂತಹ ಒಂದು ಗ್ರಂಥ, 300 ಪುಟಗಳಷ್ಟಿರುವಂತಹ ಒಂದು ಗ್ರಂಥ ಇವತ್ತು ಕನ್ನಡ ಜಂಗಮ ಅನ್ನುವಂಥ ಹೆಸರನ್ನ ಕೊಟ್ಟು ಅದನ್ನ ಅರ್ಪಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಕನ್ನಡದ ಯಾವ ಹೋರಾಟಗಾರರಿಗೂ ಕೂಡ ಇನ್ನು ಇದುವರೆಗೂ ಕೂಡ ಇಂಥ ಒಂದು ಅಭಿನಂದನೆ ಗ್ರಂಥ ಬಂದಿಲ್ಲ. ಆದ್ರೆ ಇವತ್ತಂತಹ ಒಂದು ಅಭಿನಂದನಾ ಗ್ರಂಥ ಇವತ್ತು ಪಾಲಣ್ಣವರಿಗೆ ಸಲ್ತಾ ಇರುವಂತಹದ್ದು, ಕನ್ನಡಿಗರೆಲ್ಲರ ಒಂದು ಅಭಿಮಾನ ಪಡುವಂತಹ ಒಂದು ಸಂಗತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಅಭಿಮಾನದಿಂದ ಧನಮುಂಟೆ ಅಂತ ಹೇಳ್ತಾರೆ, ಕೆಡಿಸದಿಪ್ಪ ಅಭಿಮಾನದಿಂದ ಧನಮುಂಟೆ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅದು ಕೆಟ್ಟು ಹೋಗದೆ ಇರುವಂತಹ, ಅಳಿಸಿ ಹೋಗದೆ ಇರುವಂತಹ, ಮಾಸಿ ಹೋಗದೆ ಇರುವಂತಹ ಅಭಿಮಾನ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಅಭಿಮಾನ ಬೇರೆ ಯಾವುದೂ ಇರೋದಿಲ್ಲ. ಹಾಗೆ ನೀವೆಲ್ಲ ಅಂತಹ ಒಂದು ದೊಡ್ಡ ಅಭಿಮಾನವನ್ನ ಅವನ ಮೇಲೆ ಹರಿಸುವುದರ ಮುಖಾಂತರವಾಗಿ ಅವನ ಮೇಲೆ ತುಂಬಾ ಜವಾಬ್ದಾರಿನ ಹೊರಿಸಿದಿರಿ ನೀವು.
ಈ ಅಭಿನಂದನೆ ಸಮಾರಂಭ ಅಂತಂದ್ರೆ ಅವನಿಗೆ ಕನ್ನಡದ ಕೆಲಸ ಮಾಡೋದಕ್ಕೆ ಮತ್ತಷ್ಟು ನೀವು ಅವನಿಗೆ ತಲೆಯ ಮೇಲೆ ಜವಾಬ್ದಾರಿ, ಅವನ ಭುಜದ ಮೇಲೆ ಜವಾಬ್ದಾರಿ ಹೊರಿಸಿದ್ದೀರಿ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಅವ್ರು ಹೇಳಿದ್ರು, ಮಾತನಾಡ್ತಾ ಎರಡೇ ಮಾತನ್ನು ಹೇಳಿದಂತಹ ಅವರು, ಕನ್ನಡದ ಕಂದ ಹೋರಾಡು ಅನ್ನುವಂತಹ ಮಾತು. ಸಿರಿವಂತನಾದರೂ ಬಡವನಾದರೂ ಕನ್ನಡ ನಾಡಿನ ಸಿ ವಿ ಶಿವಶಂಕರ್ ಅವರ ಒಂದು ಹಾಡು ಬಹಳ ಪ್ರಸಿದ್ಧವಾಗಿರುವಂತಹ ಕನ್ನಡದ ಹಾಡು. ಆ ರೀತಿಯಲ್ಲಿ ಅವರು ಯಾವತ್ತೂ ಕೂಡ ಕನ್ನಡಕ್ಕಾಗಿ, ಕನ್ನಡದ ಮಣ್ಣಿಗಾಗಿ ನೆಲ ಜಲ ಭಾಷೆ ಯಾವುದೇ ಇರಲಿ ಅದಕ್ಕೆ ಹೋರಾಟ ಮಾಡುವಂತಹ ಮನೋಭಾವ ಅವರು ನಮ್ಮ ಪಾಲನೇತ್ರ ಅವರು ಇರುವಂತಹದ್ದು. ಇವತ್ತು ಸೋಮಣ್ಣವರು ಬಹಳಷ್ಟು ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪೂರಕವಾಗಿ ಮಾರ್ಗದರ್ಶನ ಮಾಡುವಂತಹ ಯಾರಪ್ಪ ಅಂದ್ರೆ ಪಾಲಣ್ಣ ಅವರು ಯಾವಾಗಲೂ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಆ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೀಬೇಕು ಅಂತ ಹೋರಾಟ ಕೇಳ್ತಾ ಇದ್ರು. ಇವತ್ತು ಅದು ಕೊಟ್ಟೇ ಇಲ್ಲ. ಆದ್ರೆ ಇವರೆಲ್ಲ ಹೋರಾಟ ಮಾಡಿ ಇವತ್ತು ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕು. ರೈಲ್ವೆ ಇಲಾಖೆಯ ಪರೀಕ್ಷೆಗಳು ಕೂಡ ಕನ್ನಡದಲ್ಲೇ ಬರೆಯುವಂತಹ ಒಂದು ಅವಕಾಶವೂ ಕೂಡ ಲಭ್ಯ ಆಗ್ತಾ ಇದೆ. ಮತ್ತು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಪ್ರತಿಮೆ ಇರಬಹುದು, ಅದರ ಕಾರ್ಯಕ್ರಮ, ಬಸವಣ್ಣನವರ ಒಂದು 800ರ ಒಂದು ಜಯಂತಿಯನ್ನು ಕೂಡ ಪಾರ್ಲಿಮೆಂಟ್ನಲ್ಲಿ ಮಾಡುವಂತ ದೊಡ್ಡ ಕೆಲಸ, ಅದಕ್ಕೆಲ್ಲ ಒಂದು ಪೂರಕವಾಗಿ ಹಿನ್ನೆಲೆಯಾಗಿ ಸೋಮಣ್ಣವರಿಗೆ ಒಂದು ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಯಾವತ್ತೂ ಕೂಡ ಪಾಲನೇತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಪರಮ ಪೂಜ್ಯರಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಸೋಮಣ್ಣವರ ಜೊತೆಯಲ್ಲಿ ನಿಂತು ಅವರು ಹೆಗಲೆಣೆಯಾಗಿ ಕೆಲಸವನ್ನು ಮಾಡುವಂತ ರೀತಿಯಲ್ಲಿ ಪಾಲನೇತ್ರ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದ. ಇಲ್ಲೂ ಕೂಡ ಅವನು ಕೂತ್ಕೊಳ್ತಾನೆ ಇಲ್ಲ. ಎಲ್ಲ ಹೇಳ್ತಾ ಇದ್ರು, ಕೂತ್ಕೊಳ್ಳಪ್ಪ ನೀನು, ಕೂತ್ಕೊಳ್ಳಪ್ಪ ಅಂದ್ರೆ ಕೂತ್ಕೊಳ್ತಾನೆ ಇಲ್ಲ ಅವನು. ಅಲ್ಲೋಗೋದು ಅವ್ರಿಗೆ ಬೈಯೋದು, ಇಲ್ಲೋಗೋದು ನೀನು ಬಾಯಿ ನೀಡೋದು, ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು. ಅದೇ ಈಗಲೂ ಇದು ಅದೇ ಕೋಪ ಒಳಗಡೆ. ಆದ್ರೆ ಸುಮ್ಮನೆ ಅಷ್ಟೇ ಮೇಲೆ ಹೊರಗಡೆ ತೋರಿಸ್ಕೊತಾ ಇಲ್ಲ, ಒಳಗಡೆ ಸ್ವಲ್ಪ ಕುಡಿತಾ ಇತ್ತು ಮನಸ್ಸಿನ ಅವನಿಗೆ ಯಾವಾಗಲೂ ಕೂಡ. ಆದರೂ ಅವನಿಗೆ ಯಾವುದೇ ಕೆಲಸ ಆದ್ರೂ ಒಂದು ಅಚ್ಚುಕಟ್ಟಾಗಬೇಕು, ಶಿಸ್ತುಬದ್ಧವಾಗಬೇಕು, ಚೆನ್ನಾಗಾಗಬೇಕು ಅನ್ನುವಂತಹ ಒಂದು ಮನೋಭಾವ ಅವರಲ್ಲಿರುವಂತಹದ್ದು. ನಿಜವಾಗ್ಲೂ ಕೂಡ ಸುಮಾರವರು ಅದು ಹೆಂಗ್ ಜೀವನ ಮಾಡೋರು ಅವ್ರಿಗೆ ಗೊತ್ತಿರುವಂತಹದ್ದು. ಯಾಕೆಂದ್ರೆ ಎಲ್ಲರಿಗೂ ಹೇಳಕ್ಕಾಗಲ್ಲ ಅವರ ಸಂಸಾರದ ಬದುಕು ಹೆಂಗೆ ಅಂತೇಳಿ. ಅವ್ರು ಹೇಳ್ತಾ ಇದ್ರಲ್ಲ, ಯಾರು ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರು ರೆಡಿ ಇರಬೇಕು, ಊಟ ಟೈಮ್ ರೆಡಿ ಇರಬೇಕು, ಬಟ್ಟೆ ರೆಡಿ ಇರಬೇಕು. ನಾಗರಾಜ ಮೂರ್ತಿ ಅಂದ್ರೆ ಹೊಂಟೋಗ್ಬಿಟ್ಟ ಎದ್ದು ಬಿಟ್ಟಲ್ಲ, ಅವನ್ ಹೇಳಕ್ ಹೋಗಿ ಅವನ ತಂದೆ ಆಗ್ತಿತ್ತು. ಸತಿಪತಿಗಳು ಅಂದಾದ ಭಕ್ತಿಯುತವಾಗಿಪ್ಪದು ಶಿವಂಗಿ ಎನ್ನುವ ಹಾಗೆ ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ಜೀವನವನ್ನ ಸಾಗಿಸಿಕೊಂಡು ಬರ್ತಾ ಇರೋದ್ರಿಂದಲೇ ಇವರು ಉತ್ತಮವಾಗಿ ಇವತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿರುವಂತಹದ್ದು. ಇವತ್ತು ಅವರ ತಾಯಿ ಕೈ ಹಿಡಿದ ಮಡದಿ ಪತ್ನಿ ಇವರಿಬ್ಬರು ಕೂಡ ಬಹಳ ಒಂದು ಪುರುಷನ ಒಂದು ಸಾಧನೆ ಹಿಂದೆ ಯಾವತ್ತು ಕೆಲಸ ಮಾಡ್ತಾ ಇರುವಂತಹ ಅವರು. ಹಾಗೆ ಅವರ ತಾಯಿಯವರ ಒಂದು ಸ್ಮರಣೆಯನ್ನು ಮಾಡೋಣ. ಅವರ ತಂದೆ ತಾಯಿಯರ ಕೊಡುಗೆ ಈ ಮಗುವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಜೊತೆಗೆ ಅವರ ಕೈ ಹಿಡಿದು ಮಡದಿ ಸುಮಾರವರು ಅವನೇನೇ ಕಷ್ಟ ಸುಖ ಎಲ್ಲವನ್ನ ಸಹಿಸಿಕೊಂಡು ಅವನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ಇವತ್ತು ಪಾಲಣ್ಣನ ಎಲ್ಲ ಅರ್ಧ ಫಲ ಯಾರಿಗೂ ಹೋಗ್ಬೇಕಪ್ಪ ಅಂದ್ರೆ ಸುಮಾರಿಗೆ ಹೋಗ್ಬೇಕಪ್ಪ. ಈಗ ಇವತ್ತು ನೀವು ಅಭಿನಂದನೆ ಮಾಡ್ತಾ ಇದ್ದೀರಿ ಅಂದ್ರೆ ಪಾಲಣ್ಣನಿಗೆ ಒಬ್ಬನಿಗೆ ಅಭಿನಂದನೆ ಅಲ್ಲ, ಆಮೇಲೆ ಸುಮಾರಿಗೂ ಕೂಡ ಅದು ಅರ್ಧ ಅಭಿನಂದನೆ ಸಲ್ಲಬೇಕಾಗಿರುವಂತಹದ್ದನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾಯಿ ಸೋಮಣ್ಣವರು ಬಂದು ಈ ಗ್ರಂಥವನ್ನ ಅಭಿನಂದನೆ ಗ್ರಂಥವನ್ನು ಬಿಡುಗಡೆ ಮಾಡಿ ಕಾರ್ಯನಿಮಿತ್ತ ತೆರಳಿರುವಂತಹ ಅವರು ನಮ್ಮ ಪಾಲನೇತ್ರ ಮೇಲೆ ಬಹಳ ಅಭಿಮಾನ ಇಟ್ಕೊಂಡಿದ್ದಾರೆ ಸೋಮಣ್ಣವರು. ಅಭಿಮಾನಕ್ಕೆ ಯಾವತ್ತೂ ಧಕ್ಕೆ ಬರೋದೇ ಸಾಧ್ಯವೇ ಇಲ್ಲ, ಅಷ್ಟು ಅಭಿಮಾನ ಪ್ರೀತಿಯನ್ನ ಸೋಮಣ್ಣವರು ಇಟ್ಕೊಂಡಿದ್ದಾರೆ. ಇವತ್ತು ಶೈಲಜಮ್ಮ ತಾಯಿಯವರು ಅವ್ರು ಹೋದರೂ ಕೂಡ ಅವರ ಸ್ಥಾನವನ್ನ ತುಂಬಿ, ಈಗ ಸೋಮಣ್ಣವರು ಇದ್ದಾರೆ ಅಂತ ಭಾಗವಹಿಸು, ಆ ಸೋಮಣ್ಣವರು ಇದ್ರೆ ನೀವಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನೀವಿರೋದ್ರಿಂದ ಸೋಮಣ್ಣವರು ಅವರೇ ಅಂತಾನೆ ನಾವು ತಿಳ್ಕೊಳ್ಳೋಣ. ನಾವೀಗ ನೀವೊಬ್ಬರಿದ್ರೆ ಆ ರೀತಿಯಲ್ಲಿ ಇವತ್ತು ಸೋಮಣ್ಣ ಶೈಲಜಮ್ಮನವರ ಎಲ್ಲಾ ಚಟುವಟಿಕೆಗಳ ಹಿಂದೆ ಪಾಲಣ್ಣ ಮಗನಂತೆ ನಿಂತು ಅವರಿಗೆ ಮಾರ್ಗದರ್ಶನ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಅವನು. ಇವತ್ತು ತಾಯಿ ಶೈಲಜಮ್ಮನವರು ಇನ್ನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಚ್ ಎಂ ರೇವಣ್ಣನವರು ಮಾಗಡಿಯವರಾಗಿದ್ದರಿಂದ ಅಭಿಮಾನ ಅವರಿಗೆ. ಅವ್ರಿಗೇನಪ್ಪ ನಮ್ಮೂರನೊಬ್ಬ, ನಮ್ಮೂರಿನವ್ರು ಬೆಳೆದವನೇ, ಕೆಂಪೇಗೌಡ ನಾಡಿನ ಬೆಳೆದವನೇ ಅನ್ನುವಂಥ ಅಭಿಮಾನ ಎಚ್ ಎಂ ರೇವಣ್ಣನವರಿಗೆ ಯಾವತ್ತೂ ಕೂಡ ಇರುವಂತಹದ್ದು. ಅವರು ಇವತ್ತು ಬಂದು 10 ಜನರಿಗೆ ಸನ್ಮಾನವನ್ನು ಮಾಡಿ ಹೋಗಿರುವಂತಹ ಅವರು. ವಿಶೇಷವಾಗಿ ಇವತ್ತು ನಮ್ಮ ಸೋಮಶೇಖರ್ ಅವರು ಕನ್ನಡ ಅಂದ್ರೆ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವ ವಚನಕ್ಕೆ ಒಬ್ಬ ಸಾಕ್ಷಿಯಾಗಿರುವ IAS ಅಧಿಕಾರಿ ಅಂದ್ರೆ ನಮ್ಮ ಶ್ರೀ ಸೋಮಶೇಖರ್ ಅಂತ ಹೇಳಬೇಕಾಗಿದೆ. ಇವತ್ತು ಕನ್ನಡ ಓದೋರು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ, ಕನ್ನಡದಲ್ಲಿ IAS ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಶ್ರೀ ಸೋಮಶೇಖರ್ ಅವರು ಸಾಕ್ಷಿಯಾಗಿರುವಂತಹ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು. ಕೊಳ್ಳೂರವರು ಇವತ್ತು ಬೀದರ್ ಜಿಲ್ಲೆಯ ಬಹಳ ದೊಡ್ಡ ಉದ್ಯಮಿಯಾಗಿರುವಂತಹ ಅವರು ಬಸವ ಅಪ್ಪಟ ಭಕ್ತರು. ಅವರಿಗೆ ಬೇರೆ ಯಾವುದು ಬೇಡ, ಬಸವಣ್ಣ ಅಂದ್ರೆ ಸಾಕು, ಅಷ್ಟು ಅಭಿಮಾನ ಇರುವಂತಹ ಅವ್ರ ಕೆಲಸಗಾರ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಬಸವಣ್ಣನೇ ಅವರಿಗೆ. ಎತ್ತೆತ್ತ ನೋಡಿದ ಹತ್ತತ್ತ ನೀನೇ ದೇವ ಅನ್ನುವ ಹಾಗೆ ಎತ್ತೆತ್ತ ನೋಡಿದ ಹತ್ತತ್ತ ಬಸವ ಅನ್ನುವಂತಹ ರೀತಿಯಲ್ಲಿ
ನಮ್ಮ ಕೊಲ್ಲೂರವರ ಜೀವನ ನಡೆಸ್ಕೊಂಡು ಬರ್ತಾ ಇರುವಂತಹ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಬೈರಮಂಗಲ ರಾಮೇಗೌಡರು ತುಂಬಾ ದೊಡ್ಡ ಸಾಹಿತಿಗಳು. ಇವತ್ತು ನಮ್ಮ ಮುಂದೆ ಇರುವಂತಹ ಒಬ್ಬ ಹಿರಿಯ ಸಾಹಿತಿ ಅಂದರೆ ನಮ್ಮ ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಅಂತ ಹೇಳಬೇಕಾಗಿದೆ. ಅವರು ಮತ್ತು ನಮ್ಮ ಸ್ವಾನ್ ಕೃಷ್ಣಮೂರ್ತಿಯವರು ಬಹಳ ಇಬ್ಬರು ಕೂಡ ಒಟ್ಟಾಗಿ ಸೇರಿ ಈ ಒಂದು ಅಭಿನಂದನಾ ಗ್ರಂಥವನ್ನ ಹೊರತಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಾವು ಮಾತನಾಡೋದು ಮರ್ತೋಗಿದೆ, ಬಂದವರು ಮರ್ತೋಗ್ತಾರೆ. ಆದರೆ ಈ ಗ್ರಂಥ ಮಾತ್ರ ನಮ್ಮ ಕನ್ನಡ ನಾಡು ಇರುವವರೆಗೂ ಉಳಿದುಕೊಳ್ಳುತ್ತದೆ ಎನ್ನುವುದಕ್ಕೆ ಈ ಗ್ರಂಥ ಸಾಕ್ಷಿಯಾಗಿರುವಂತಹದ್ದು. ಅದನ್ನ ರಾಮೇಗೌಡರು ಮತ್ತೆ ಸ್ವಾನ್ ಕೃಷ್ಣಮೂರ್ತಿಯವರು ಇಬ್ಬರು ಕೂಡ ಬಹಳ ಅಚ್ಚುಕಟ್ಟಾಗಿ ಇದನ್ನು ನಡೆಸಿ 112 ಲೇಖನಗಳನ್ನು ಪಡ್ಕೊಂಡಿದ್ದಾರೆ. ಅನೇಕ ಕವನಗಳನ್ನು ಕೂಡ ರಚನೆ ಪಡೆದುಕೊಂಡಿರುವಂತಹದ್ದು. ಅವರೆಲ್ಲರ ಉತ್ತಮವಾದ ಲೇಖನಗಳೊಂದಿಗೆ ಈ ಗ್ರಂಥ ಅತ್ಯುತ್ತಮವಾಗಿ ಅನೇಕ ಪೂಜ್ಯರ ಆಶೀರ್ವಚನ ಇವೆಲ್ಲವೂ ಕೂಡ ಇದನ್ನು ಒಳಗೊಂಡಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನೀವು ನೆರವೇರಿಸಿರುವಂತಹ, ಈಗ ಅಭಿನಂದನೆ ಮಾಡಿದವ್ರನ್ನ ಅಭಿನಂದಿಸಬೇಕಾಗಿರೋ ಜೊತೆಗೆ ಅಭಿನಂದನಾ ಸಮಿತಿಯನ್ನು ಅಷ್ಟೇ ಅಭಿನಂದಿಸಬೇಕಾಗಿರುವಂತಹದ್ದು. ಏಕೆಂದರೆ ಶಿವರಾಮೇಗೌಡರು ಅವರೆಲ್ಲ ಒಟ್ಟಾಗಿ ಸೇರಿ ಒಂದು ಅಭಿನಂದನಾ ಸಮಿತಿಯನ್ನು ಮಾಡಿಕೊಂಡು ಪಾಲನೆ ನೀವು ಮಾಡಬೇಕು ಅನ್ನುವಂತಹ ಚಿಂತನೆ ಮಾಡೋದಿಲ್ಲ. ನಿಜವಾದ ಗ್ರೇಟ್, ನಿಮಗೆ ಅಭಿನಂದಿಸಬೇಕಾಗಿರುವಂತಹದ್ದು ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಅವರೆಲ್ಲ ಇವತ್ತು ಅವರು ನಮ್ಮ ಜೋಗಿ ಸಿದ್ದರಾಜರವರು ನೋಡಿ, ಪಾಲನನ್ನ ಅಭಿನಂದನ ಮಾಡಬೇಕು ಅಂದಾಗ ನಾನು ಮಾಡ್ತೀನಿ, ನಾನು ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೊಟ್ಕೊಂಡ್ ಬಂದ್ರು. ಈ ರವೀಂದ್ರ ಕಲಾಕ್ಷೇತ್ರ ಸಿಗೋದು ಕಷ್ಟ ನಿಮಗೆ. ಅದು ಹೇಳ್ತಾ ಇದ್ರು 6 ತಿಂಗಳು 1 ವರ್ಷ ತನಕ ಕಾಯ್ಬೇಕು ಒಂದೊಂದ್ಸಾರಿ ಅಂತೇಳಿ. ಅದಕ್ಕೆ ಅವರು ನಮ್ಮ ಜೋಗಿ ಸಿದ್ದರಾಜರವರು ಯಾವುದೋ ಕಾರ್ಯಕ್ರಮಕ್ಕೆ ಬುಕ್ ಮಾಡ್ಕೊಂಡಿದ್ರು. ಇವತ್ತು ಒಂದು ಸಾಂಸ್ಥಿಕ ಕಾರ್ಯಕ್ರಮವನ್ನು ಏನೋ ನಡೆಸಬೇಕು ಅಂತೇಳಿ ಅವರೇನು ಮಾಡಿದ್ರು, ಪಾಲನ ಕಾರ್ಯಕ್ರಮ ಆದ್ರೆ ನಾನು ಕಾರ್ಯಕ್ರಮ ಬೇಡ ಅದು ಅವರೇ ನಡೆಸಲಿ ಅಂತೇಳಿ ಅವ್ರ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ನೋಡಿ ಎಷ್ಟು ಅಭಿಮಾನ ಇದೆ ಪಾಲನ ಮೇಲೆ ಅಂತ ಹೇಳೋದಕ್ಕೆ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಅಭಿನಂದನಾ ಸಮಿತಿಯ ಶಿವರಾಮೇಗೌಡರ ಆದಿಯಾಗಿ ನಮ್ಮ ಪ್ರಸನ್ನ ಇರಬಹುದು, ಚಂದ್ರಧರ ಇರಬಹುದು, ಎಲ್ಲರೂ ಒಟ್ಟಾಗಿ ಸೇರಿ ಬಹಳ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದೀರಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಮಗ ದೇವ ಬಹಳ ಸಣ್ಣಗಿದ್ದ ಈಗ ದಪ್ಪ ಆಗ್ಬಿಟ್ಟ. ಒಂದು ಸ್ವಲ್ಪ ಮೊದಲು ಬಹಳ ಇದ್ದ, ಅವನು ಒಂದು ಚೆನ್ನಾಗಿ ಬೆಳಿಬೇಕು. ಅವನು ಕೂಡ ಪಾಲನೇತ್ರನಾಗೆ ಇನ್ನು ಹೆಚ್ಚಿನ ಬೆಳೀಲಿ. ಅವನಿಗೆ ನಿಮ್ಮೆಲ್ಲರ ಅವರಿಗೆ ಪ್ರೀತಿ ಇರಬೇಕು, ಅವನಿಗೆ ಮಾರ್ಗದರ್ಶನ ಮಾಡಬೇಕು. ಹುಡುಗ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯುವಂತಹ ಸಾಧನೆಯನ್ನ ಇವತ್ತು ದೇವ ಮಾಡಲಿ ಅನ್ನುವಂತಹ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಪಾಲಣ್ಣ ಮತ್ತು ದಂಪತಿಗಳು ಅವರಿಗೆ 100 ಕಾಲ ಬದುಕಲಿ, ಅವರಿಗೆ ಭಗವಂತನ ಆಯುರ ಆರೋಗ್ಯ ಐಶ್ವರ್ಯಗಳಿರಲಿ ಅನ್ನುವ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಇವತ್ತು ಕನಕಪುರದ ಮತ್ತು ನಮ್ಮ ನೆಲಮಂಗಲದ ಬಸವನದೇವರ ಶ್ರೀಗಳವರು ಬಂದಿದ್ದಾರೆ. ಇವತ್ತು ಪಾಲನನಿಗೆ 3 ಜನ ಶ್ರೀಗಳವರು ಇರ್ತಾ ಇದ್ರು. ಒಬ್ರು ಕನಕಪುರದವರು, ಒಬ್ರು ಬಂಡೆ ಮಾಡ್ತವರು, ಒಬ್ರು ಅಂಕಣಿ ಮಾಡ್ತವರು. ಇವರು 3 ಜನ ಸ್ವಾಮಿಗಳು ಒಟ್ಟಿಗೆ ಇರ್ತಾ ಇದ್ರು. ಅವರು 3 ದೇಹ ಆದರೂ ಆತ್ಮ ಒಂದೇ ಅನ್ನುವಾಗಿ ಇರ್ತಾ ಇದ್ರು. ಜೊತೆಲಿ ಯಾವಾಗ ಹೋಗೋರು. ಅವ್ರು ಹೋಗ್ಬೇಕಾದ್ರೆ ಇವರೂರಲ್ಲಿ ಒಂದು ತುಂಬಾ ಶರಣಮ್ಮ ಇದ್ರು, ಒಬ್ರು ತಾಯಿಯವರಿದ್ರು. ಅವ್ರ ಹೆಸರೇನು? ಹೊನ್ನಮ್ಮಜ್ಜಿ ಮನೆಗೆ ಹೋಗದೆ ಅವ್ರು 3 ಜನ ಹೋಗ್ತಾನೆ ಇರಲಿಲ್ಲ. ಇವರೆಲ್ಲ ಬಹಳ ಚಿಕ್ಕ ಮಕ್ಕಳು ಅವರೆಲ್ಲ. ಆ ಅಜ್ಜಿ ಇವರಿಗೆಲ್ಲ ಕಳ್ಳೆ ಬೀಜ ಹುರಿದು ಕೊಟ್ಟು ಎಲ್ಲ ಮಾಡಿ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂತಿರೋದು ಯಾವಾಗಲೂ ಕೂಡ. ಆ ಅಜ್ಜಿ ಜಾಗನ ಕನಕಪುರದವ್ರಿಗೆ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಅಜ್ಜಿ ಜಾಗನೂ ಕೂಡ ಮಠಕ್ಕೆ ಬರ್ಕೊಟ್ಟಿರುವಂತಹ ಅವರು. ಆ ಒಂದು ಸಂಪರ್ಕ ಪಾಲನೆಗೆ ಯಾವತ್ತೂ ಇರುವಂತಹದ್ದು. ಅವರ ಗುರುಗಳು ಆ ಬಗ್ಗೆ ಅಭಿಮಾನದಿಂದ ಯಾವಾಗಲೂ ಹೇಳಿಕೊಳ್ತಾ ಇರ್ತಾನೆ ಪಾಲಣ್ಣ. ಆ ರೀತಿಯಲ್ಲಿ ಸ್ವಾಮಿಗಳ ಸಂಪರ್ಕ, ಅವರ ಪ್ರೀತಿ, ಜೊತೆಗೆ ಅವನಿಗೆ ಒಳ್ಳೆ ಸಂಸ್ಕಾರ ಇದೆ, ಜೊತೆಗೆ ಒಳ್ಳೆ ಅವರ ಸ್ನೇಹಿತರ ಬಳಗ. ನಾನು ಕೇಳ್ತಾ ಇದೆ, ಆ ಸ್ವಾನ್ ಪ್ರಿಂಟರ್ಸ್ ಒಂದು ಕಾರ್ಯಕ್ರಮ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ 1 ವಾರಕ್ಕೊಮ್ಮೆನೋ 15 ದಿವಸಕ್ಕೊಮ್ಮೆನೋ ಬಹಳ ಸಾಹಿತ್ಯ ಸೇರ್ತಾರಂತೆ. ಎಲ್ಲ ಇವರು ಕಾಫಿಗೆ ಅಂತ ಸೇರಿದವರು ಎಲ್ಲ ಚಿಂತನೆಗಳನ್ನ, ಒಳ್ಳೊಳ್ಳೆ ವಿಚಾರಗಳನ್ನ ಚಿಂತನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂದ್ರೆ ಸಾರ ಸಜ್ಜನರ ಸಂಗಮ ಮಾಡುವುದು ದೂರದ ಜನರ ಸಂಘ ಭಂಗವಯ್ಯ ಅನ್ನುವ ಹಾಗೆ ಅವನು ಯಾವಾಗಲೂ ಕೂಡ ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡು ಅಂತಹ ಎಲ್ಲ ಸಾಹಿತಿಗಳ ಬಳಗದಲ್ಲಿ ತನ್ನನ್ನು ತೊಡಗಿಸಿಕೊಡುವಂಥ ಕೆಲಸವನ್ನ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಹೆಮ್ಮೆ ಅನಿಸುತ್ತೆ ಎನ್ನುವಂತಹ ಮಾತನ್ನ ಸಂದರ್ಭ ಹೇಳ್ತಾ ಇವತ್ತು ಪೂಜ್ಯ ಶ್ರೀಗಳವರು ಕೂಡ ಮಾತನಾಡಬೇಕಾಗಿತ್ತು. 8 ಗಂಟೆಗೆ ಊಟ ಅಂತ ಹಾಕ್ಬಿಟ್ಟಿದ್ದಾರೆ ಅದರೊಳಗೆ. ಅದರಿಂದ ಊಟ ಪ್ರಶ್ನೆ ಮುಖ್ಯ ಇಲ್ಲ, ಊಟ ಮಾಡ್ತೀವಿ, ಯಾವಾಗಲೂ ಮಾಡ್ತೀವಿ ಊಟನ. ಆದ್ರೆ ಪಾಲನೆಗೆ ಅಭಿನಂದನೆ ತಿರ್ಗಿ ನಾಳೆಗೆ ಮಾಡೋದಿಲ್ಲ ಯಾರು ಕೂಡ. ತಿರ್ಗಾ ಈ ಅಭಿನಂದನೆ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲದಕ್ಕೂ ಮೀರಿರುವಂತಹ ಊಟ, ಮತ್ತೊಂದಕ್ಕಿಂತ ಮೀರಿರುವಂತಹ ಒಂದು ಕಾರ್ಯಕ್ರಮ ಇದಾಗಿರುವಂತಹದ್ದು. ನೀವು ಇಷ್ಟೊತ್ತಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು, ಪಾಲ್ಗೊಂಡಿರುವಂತಹದ್ದು. ಇಲ್ಲಿ ಶಿವರಾಮೇಗೌಡರು ಒಂದು ಮಾತು ಹೇಳಿದ್ರು, ನಾನು ನಿಮ್ಮೆಲ್ಲರಿಗೆ ಮೊದಲು ಅಭಿನಂದಿಸ್ತೇನೆ ಅಂತಂದ್ರು.
ಈ ಪಾಲನನಿಗೂ ಅಭಿನಂದಿಸ್ತಿಲ್ಲ, ಸ್ವಾಮಿಗಳಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಯಾಕೆಂದ್ರೆ ನೀವಿದ್ರೆ ಈ ಕಾರ್ಯಕ್ರಮ ಅನ್ನೋ ಮಾತನ್ನ ಬಹಳ ಪ್ರೀತಿಯಿಂದ ಅವ್ರು ಹೇಳ್ಕೊಂಡು ಬಂದಂತಹ ಅವರು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ನಾನು ಬಂದಾಗ ಆಶ್ಚರ್ಯ ಆಯಿತು. ಜಾಗ ಇರಲಿಲ್ಲ, ಕುಂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ತುಂಬಿ ತುಳುಕ್ತಾ ಇದ್ರು ಇಲ್ಲಿ ಯಾವಾಗಲೂ ಕೂಡ. ಇದು ನಿಜವಾದ ಅವನು ಗಳಿಸಿರುವಂತಹ ಸಂಪತ್ತು ಯಾವುದಪ್ಪ ಅಂದ್ರೆ ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾನೆ, ನಿಮ್ಮ ಪ್ರೀತಿಯ ಸಂಪಾದನೆ ಮಾಡ್ಕೊಂಡಿದ್ದಾನೆಲ್ಲ, ಅದು ದೊಡ್ಡ ಸಂಪತ್ತು ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಆ ಪ್ರೀತಿ ಇನ್ನೂ ನಮ್ಮ ಪಾಲನೆ ಮೇಲೆ ಇನ್ನು ಜಾಸ್ತಿ ಇರಲಿ, ಅವನು ಇನ್ನೂ ಶಕ್ತಿ ಬರಲಿ, ಕನ್ನಡಕ್ಕೆ ಹೋರಾಟ ಮಾಡಲಿ, ಕನ್ನಡಕ್ಕೆ ಶಕ್ತಿ ತುಂಬುವಂತ ಕೆಲಸ ಅವರು ಮಾಡಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಸೋಮಶೇಖರ್ ಹೇಳಿದಾಗೆ ಬಾರಿಸು ಕನ್ನಡ ಡಿಂಡಿಮವಾಗಿ ಸತ್ತಂತಿಹರನು ಬೆಳೆದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸುವನುವಾಗಿ ಪಾಲನೇತ್ರ ಸೂತ್ರ ರೂಪವಾಗಿ ಈ ಕೆಲಸ ಮಾಡಲಿ. ಇವತ್ತು ಕನ್ನಡಿಗರೆಲ್ಲರೂ ಒಟ್ಟಾಗಿ ಬದುಕುವಂತಹ ಒಂದು ವಾತಾವರಣ ಎಲ್ಲ ಕಡೆ ಉಂಟಾಗಲಿ ಎನ್ನುವಂತಹ ಭಾವನೆ ಇರಲಿ ಎನ್ನುವಂತಹ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಪಾಲನೇತ್ರ ಮತ್ತು ಅವರ ಕುಟುಂಬದವರಿಗೆ ಭಗವಂತನ ಬಸವಾದ ಪ್ರಮುಖರ ಕೃಪೆ ಆಶೀರ್ವಾದ ಹಾರೈಸ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ.